ಮೊದಲನೇದಾಗಿ ಗೋಲ್ಡ್ ಸುರೇಶ್ ಅವರಿಗೆ ಮದುವೆ ಆಗಿದೆಯಾ, ಅವ್ರ ಹೆಂಡತಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ. ಗೋಲ್ಡ್ ಸುರೇಶ್ ಅವರಿಗೆ ಮದುವೆ ಆಗಿದೆ, ಇವರೇ ಅವರ ಮಗು, ಅವರ ಹೆಂಡತಿ ಇವರೇ. ಎಷ್ಟು ಮುದಾಗಿದ್ದಾರೆ ನೋಡಿ ಗೋಲ್ಡ್ ಸುರೇಶ್ ಅವರ ಹೆಂಡತಿ ಹಾಗೆ ಮಗು. ಗೋಲ್ಡ್ ಸುರೇಶ್ ಅವ್ರನ್ನ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ನಿಮ್ಮ ಹೆಂಡತಿ ಫೋಟೋನಾಗಿರ್ಬೋದು, ವಿಡಿಯೋನಾಗಿರ್ಬೋದು ಎಲ್ಲೂ ಹಾಕಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ನನಗೆ ವೈಯಕ್ತಿಕ ಹಾಗೆ ಖಾಸಗಿ ಎರಡು ಬೇರೆ ಬೇರೆ ವಿಚಾರಗಳು, ಅದು ನನಗೆ ವೈಯಕ್ತಿಕ ಅಂದರೆ ನನ್ನೊಂದು ಪ್ರೈವೇಟ್ ಲೈಫ್ನ ಇದರಲ್ಲಿ ಶೇರ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಈ ಸಲ ಬಿಗ್ ಬಾಸ್ ಸೀಸನ್ 11ನ ವಿಶೇಷತೆ ಏನಂತಂದರೆ, ಬಿಗ್ ಬಾಸ್ ಮನೇಲಿ ಅಕಸ್ಮಾತಾಗಿ ಏನಾದರೂ ಗೆದ್ದರೆ 50 ಲಕ್ಷ ರೂಪಾಯಿ ಕ್ಯಾಶನ್ನ ಕೊಡ್ತಾರೆ. ಅದರ ಜೊತೆಗೆ 12ರಿಂದ 15 ಲಕ್ಷ ಬೆಲೆ ಬಾಳುವಂತಹ ಒಂದು ಕಾರು ಗಿಫ್ಟಾಗಿ ಬಿಗ್ ಬಾಸ್ ಕಡೆಯಿಂದ ಸಿಕ್ಕುತ್ತೆ. ಆದರೆ ಈ ಬಾರಿಯ ವಿಶೇಷತೆ, ಬಿಗ್ ಬಾಸ್ ಸೀಸನ್ 11ನ ವಿಶೇಷತೆ ಏನು ಅಂತಂದರೆ, 2ರಿಂದ 3 ಕೋಟಿ ಬೆಲೆ ಬಾಳುವಂತಹ ಚಿನ್ನವನ್ನು ಮೈ ಮೇಲೆ ಹಾಕ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ವಿಶೇಷತೆ ಅಂತ ಹೇಳಬಹುದು. ಕೆಲವರಿಗೆ ನೋಡಿ ಫುಲ್ ಶಾಕ್ ಆಗಿರುತ್ತೆ. ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೂ ಕೂಡ ಅದನ್ನೆಲ್ಲ ಅವ್ರ ಮೈ ಮೇಲಿರೋ ಎಲ್ಲ ಗೋಲ್ಡನ್ನ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಾಗ ಎಲ್ರಿಗೂ ಶಾಕ್ ಹಾಗೇ ಆಗಿರುತ್ತೆ. ಇನ್ಕ್ಲೂಡಿಂಗ್ ಬಿಗ್ ಬಾಸಿಗೆ ಎಂಟ್ರಿ ಕೊಡುವಾಗ ಸ್ಟೇಜ್ ಮೇಲೆ ಬಂದಂತಹ ಗೋಲ್ಡ್ ಸುರೇಶ್ ಅವ್ರನ್ನ ನೋಡಿ ಸುದೀಪ್ ಸರ್ ಒಂದು ಕ್ಷಣ ಶಾಕ್ ಆಗಿದ್ದಂತೂ ನಿಜನೇ. ಯಾಕೆ ಅಂತಂದರೆ ಅವರು ಮೇಂಟೈನ್ ಮಾಡ್ತಿರುವಂತಹ ಗನ್ ಮ್ಯಾನ್, ಬಾಡಿ ಗಾರ್ಡ್ಸ್ನ ನೋಡಿ ಯಾರಾದರೂ ಶಾಕ್ ಆಗೇ ಆಗ್ತಾರೆ. ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ಹೇಳಿದ್ದಾರೆ, ನಾನು ಓದಿರೋದು ಬರೀ 10ನೇ ತರಗತಿ ಮಾತ್ರ, ನನ್ನ ಹೆಂಡತಿ ನನಗಿಂತ ಚೆನ್ನಾಗಿ ಓದಿದ್ದಾರೆ. ನನಗೆ ಓದು ಅಂತ ಹೇಳಿದ್ರು, PUC ಓದು ಅಂತ ಹೇಳಿದ್ರು, ನಾನೇ ಓದಲಿಲ್ಲ. ಬಟ್ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಒಂದು ಉದಾಹರಣೆ ಆಗಬೇಕು ನಾನು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಪರಿಶ್ರಮ ಪಟ್ಟು ಈ ಲೆವೆಲಿಗೆ ಬಂದೆ ಅಂತಲೂ ಹೇಳಿದ್ದಾರೆ. ಅದ್ರ ಜೊತೆಗೆ ಅವರ ಆಸೆ ಏನಪ್ಪ ಅಂತಂದರೆ, ಮುಂದಿನ ವರ್ಷ ಅವರು ಚಿನ್ನದ ಶರ್ಟನ್ನು ಮಾಡಿಸ್ಕೊಂಡು ಹಾಕ್ಕೊಂಡು ಗಿನ್ನಿಸ್ ರೆಕಾರ್ಡನ್ನು ಮಾಡಬೇಕು ಅನ್ನೋದು ಅವರ ಆಸೆ ಆಗಿದೆಯಂತೆ. ಮತ್ತು ಇನ್ನೊಂದು ವಿಚಾರ ಹೇಳ್ಕೊಂಡು, ನನ್ನ ಹೆಂಡತಿಗೆ ಈ ಗೋಲ್ಡ್ ಮೇಲೆ ಆಗಿರ್ಬೋದು, ಈ ಕಾರ್ ಮೇಲೆ ಆಗಿರ್ಬೋದು ಇಂಟ್ರೆಸ್ಟ್ ಅನ್ನೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇವರು ಹುಟ್ಟಿದ್ದಂತಹ ಜಾಗ ಬಂದು ಬೆಳಗಾವಿಯ ಒಂದು ಚಿಕ್ಕ ಪುಟ್ಟ ಕುಗ್ರಾಮದಲ್ಲಿ ಅಂತಲೇ ಹೇಳ್ಬೋದು. ತುಂಬ ಕಷ್ಟ ನೋಡಿಕೊಂಡು ಕಷ್ಟದಲ್ಲೇ ಬೆಳೆದಂತಹ ವ್ಯಕ್ತಿ ಅಂತಂದರೆ ಗೋಲ್ಡ್ ಸುರೇಶ್ ಅವರು. ನೋಡಬೇಕು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾರೆ, ಇವರು ವಿನ್ ಆಗ್ತಾರಾ, ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಕಂಟೆಸ್ಟೆಂಟ್ಸ್ ಜೊತೆ ಯಾವ ರೀತಿಯಾಗಿ ಬೆರೆತ್ಕೊಳ್ತಾರೆ. ಈ ಸತಿ ನಾಮಿನೇಟ್ ಆಗಿದ್ದಾರೆ, ನೋಡಬೇಕು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬರ್ತಾರಾ ಅಥವಾ ಮನೆ ಒಳಗಡೆ ಉಳ್ಕೊತಾರಾ, ಅಥವಾ ಬಿಗ್ ಬಾಸ್ ಇದೇ ಮೊದಲನೇ ವಾರ ನಾಮಿನೇಷನ್ ಅಲ್ವಾ ನಡೆದಿರೋದು, ಹಾಗಾಗಿ ಯಾರನ್ನೂ ಮನೆಯಿಂದ ಹೊರಗಡೆ ಕಳಿಸ್ತಾ ಇಲ್ಲ, ಬಿಗ್ ಬಾಸ್ನ ಮುಂದುವರಿಸ್ತಾರ 17 ಜನನ ಇಟ್ಕೊಂಡು, ಅದನ್ನು ಕಾದು ನೋಡಬೇಕು. ನಿಮಗೇನನ್ಸುತ್ತೆ ಗೋಲ್ಡ್ ಸುರೇಶ್ ಬಗ್ಗೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.